bangles, lace, hairbands and small glass pieces. This is gift box from class 2nd. Made this gift box using a KG sheet and bow and decorated with a bow. It represents the neatness, creativity and joy of giving a gift. And color paper. It shows how waste materials can be reused to make useful and beautiful. This is spinner from class 1st. Made this spinner using cardboard. It helps children to learn coloring and playful and fun and hand movement and eye coordination. This is also spinner used for making. This is also spinner is made using cardboard and thread. When we pull the thread to make the spinner move, it moves in round and round motion. It's called rotating movement. It's a fun way to learn movement. This attractive antenna is crafted using foam sheet adorned with sparkling beads and illuminated with LED light, creating a bright and joyful glow. And also we can hang to walls for decoration at home. They are 1 to 4 class drawings. They are done to me. This is greeting cards from class 1st. These greeting cards are made using flower prints, thumb prints, vegetables, fruits and many designs. It represents many things. It is made using color paper, fast paper, flower and waste cock as a base. It's a colorful
ಇಯರ್ಸ್ 6 and 7. ಆಮೇಲೆ 8 ಅಪ್ಕಮಿಂಗ್ ಪ್ರಾಜೆಕ್ಟ್ ಸೊ ಮೊಬೈಲ್ ಸ್ಟ್ಯಾಂಡ್ ಮಾಡ್ತೀನಿ. ಆಮೇಲೆ 8th ಸ್ಟ್ಯಾಂಡರ್ಡ್ ಲೋಕಲ್ ಸ್ಪೆಷಲ್ ಸೊ ಇದು ಫೈನ್ ಈ ಆರ್ಟಿಕ್ಗೆ ದೋಸೆ ಆಗಿದೆ. ಆಮೇಲೆ 9th ದೀಪ ಸ್ಟ್ಯಾಂಡ್ ಮಾಡಿಸ್ಬೇಕು. ಆಮೇಲೆ ಇದೊಂದು ಆಪ್ಷನ್ಸ್ ಇದೆ. ಇದಾದರೂ ಮಾಡಿಸ್ಕೋಬೋದು, ಕಾರ್ನರ್ ಸ್ಟ್ಯಾಂಡ್ ಆದರೂ ಮಾಡ್ಬೋದು. 2 ಆಪ್ಷನ್ಸ್ ಇದಾದರೂ ಮಾಡ್ಬೋದು. ಸನಾತನ ಸಂಸ್ಕೃತಿಯನ್ನು ಚಿತ್ರಗಳ ಮೂಲಕ ತಿಳಿಸ್ಕೊಡುವಂಥ ಕಲರಿಂಗ್ ಮಾಡ್ತಾ ಮಾಡ್ತಾ ಮಗು ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗುತ್ತೆ. ಪ್ರತಿ ಪುಟದಲ್ಲಿ ಒಂದು QR ಕೋಡ್ ಕೊಟ್ಟಿದೆ, ಇದನ್ನು ಕೇಳಿಸ್ಕೊಳ್ಳೋದಕ್ಕೆ ತುಂಬ ಸಹಾಯ ಆಗುತ್ತೆ. 4 ರೀತಿಯಾದ ಶಿಕ್ಷಣ ಇದು ಬರುತ್ತೆ, ಪೂರ್ತಿ ಬರುತ್ತೆ. ಸೊ ದರ್ಶನ, ಶ್ರವಣ, ಕರಣ ಮತ್ತು ಚಿಂತನ 4 ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಕೊಡುವಂಥದ್ದು ಒಂದು ಪುಸ್ತಕ. ತುಂಬ ಇತ್ತೀಚೆಗೆ ಇದನ್ನು ಮಾಡಿದ್ವಿ. ಗೀತಾಮೃತಂ ಅಂತ ಭಗವದ್ಗೀತೆಯ ಸಂಪೂರ್ಣ ಸಾರಾರ್ಥ ಮಾಡಿದ್ದೇವೆ. ಇದು ಸಂಸ್ಕೃತ ಗುರುಕುಲ ಅಂತ ಹೇಳಿ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರತಿನಿತ್ಯ ಸಂಸ್ಕೃತ ಗುರುಕುಲ ಅಂತ ಒಂದು ಅಂಕಣ ಬರುತ್ತೆ. ಸುಮಾರು 10 ವರ್ಷಗಳ ಮೇಲೆ 3000ಕ್ಕೂ ಹೆಚ್ಚು ಅಂಕಣಗಳು ಅದರದ್ದು ಸಂಗ್ರಹ ಮಾಡಿದ್ದೇನೆ. ಸಂಸ್ಕಾರ ಸುಗಂಧ ಅಂತ ಹೆಚ್ಚಾಗಿ ಹೈಸ್ಕೂಲ್ ಮಕ್ಕಳಿಗೆ ನಮ್ಮ ದಿನನಿತ್ಯದ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ರಸಬಿಂದು ಅಂತ ಹೇಳಿ ನಮ್ಮ ಸಂಸ್ಕೃತಿಯೇ ಆಧಾರವಾಗಿ ಇಟ್ಕೊಂಡಿರುವಂಥ ಪ್ರಶ್ನೆಗಳು ಮತ್ತು ಉತ್ತರಗಳು ಅಂತ. ಇದೊಂದು ಮಿತ್ರರಶ್ಮಿ ಅಂತ ಹೇಳಿ ಪ್ರತಿ ತಿಂಗಳು ಒಂದು ಸಂಚಿಕೆ ಬರ್ತದೆ. ಇದು ಮಾಸದ ಲೆಕ್ಕದಲ್ಲಿ ಬರ್ತದೆ, ತಿಂಗಳ ಲೆಕ್ಕದಲ್ಲಿ ವಿಷಯ ಮಾಘ ಮಾಸ ಈ ಥರ ಬರ್ತದೆ. ಸೊ ಹೀಗೆ ಆಯ್ಕೆ ಮಾಡಿದ್ವಿ. ಹಾಗೆ ಇತ್ತೀಚೆಗೆ ಒಂದು ಹೊಸ ಪ್ರಯೋಗ ಮಾಡಿದ್ವಿ. ನಮ್ಮ ಭಾರತೀಯ ಸನಾತನತ್ವವನ್ನು ಎತ್ತಿಡಿಬೇಕು ಅಂತ ಒಂದು ದಿನದರ್ಶಿಕ ಮಾಡಿದ್ವಿ. ಈ ದಿನದರ್ಶಿಕದ ವೈಶಿಷ್ಟ್ಯ ಏನು ಅಂತಂದರೆ, ಇದು ನಮ್ಮ ಭಾರತೀಯ ಕಾಲಮಾನ ಪ್ರಕಾರ ಇರುತ್ತೆ. ಇಲ್ಲಿ ಪ್ರತಿ ಪದ್ಧತಿಯ ಆಧಾರ ಕೊಡ್ತೀವಿ. ಆ ದಿವಸ ಅದರ ವಾರ ಇರುತ್ತೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ವಿಭಾಗ ಮಾಡಿ ಇದನ್ನು ಹೈಲೈಟ್ ಮಾಡ್ತೀವಿ. ಆಮೇಲೆ ಪ್ರತಿ ತಿಂಗಳು ಯಾವ ಮಾಸ, ಯಾವ ಋತು ಬರ್ತದೆ, ಯಾವ ಅಯನ ಬರ್ತದೆ, ಇದೆಲ್ಲ ಒಂದು ಕ್ಷಣಾರ್ಧದಲ್ಲಿ ಮಗುವಿಗೆ ತಿಳ್ಕೊಳ್ಳೋಕ್ಕೆ ಆಗುವಂಥ ರೀತಿಯಲ್ಲಿ ನಮ್ಮ ಅವಗಾಹನೆಗೆ ಫೋಟೋ ತೆಗಿಬೋದ ಜೊತೆಗೆ. His Holiness Shri Ishapriya Tirtha Swamiji, President Udupi Shri Admaru Matha Education Council is arriving. I request the audience to kindly rise from your seats. Our chief guest for the evening, Dr. Ganapati Hegde, is being accompanied by Dr. P. Shri Ramana Aital, the management Shri Gopala Shabaraya Sir, Principal Mr. KVK Ravi, Academic Dean Mr. Praveen PV, Purna Pragna College Principal, Mr. Umesh Kumar, Vice Principal Mrs. Madhushri, Headmistress Primary and Pre-Primary Mrs. Boneshwari, and Lower Primary in charge Mrs. Sri Lata. Gubiyado, 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 Govinda. Gubiyado, Gubiyado, Gubiyado,
Dynamic folk dance, Kolata, bringing alive the spirit of a rich tradition, celebration and togetherness are beautifully woven in every step. It's truly a feast to our eyes. ಕೇಶವನ್ನ ನೆನೆದರೆ ಕ್ಲೇಶ ಪರಿಹಾರವು ಗುಬ್ಬಿಯಾಳೋ ಗುಬ್ಬಿಯಾಳೋ ನಾರಾಯಣನ ಧ್ಯಾನದಿಂದ ನರಕ ಭಯವಿಲ್ಲವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಾಧವನ ನೆನೆದರೆ ಮನೋವೇಶ ಕೊಡುವನು ಗುಬ್ಬಿಯಾಳೋ ಗುಬ್ಬಿಯಾಳೋ ಗೋವಿಂದನ ದಯದಿಂದ ಘೋರ ದುರಿತ ನಾಶನವು ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ವಿಷ್ಣು ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳೋ ಗುಬ್ಬಿಯಾಳೋ ಮಧುಸೂದನ ಧ್ಯಾನದಿಂದ ಅತಿಶಯವು ಇಹುದೋ ಗುಬ್ಬಿಯಾಳೋ ಗುಬ್ಬಿಯಾಳೋ ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿ ಹರೋ ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಮನ ದೇವರು ನಮಗೆ ವರಗಳ ಕೊಡುವರು ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ ಸಂಕರ್ಷಣ ಧ್ಯಾನದಿಂದ ಸಂತಾನಾಭಿವೃದ್ಧಿಯೋ ಗುಬ್ಬಿಯಾಳೋ ಗುಬ್ಬಿಯಾಳೋ ವಾಸುದೇವನ ದಯದಿಂದ ವಂಶ ಉದ್ಧಾರವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಪ್ರದ್ಯುಮ್ನನ ನೆನೆದರೆ ಭೂ ಪ್ರದಕ್ಷಿಣೆ ಫಲವೋ ಗುಬ್ಬಿಯಾಳೋ ಗುಬ್ಬಿಯಾಳೋ ಅನಿರುದ್ಧನ ಸೇವಿಸೆ ಪುನೀತರ ಹೆವೋ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ 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 ಗೋವಿಂದ ಗುಬ್ಬಿಯಾಳೋ ಗೋವಿಂದ Good evening, everybody. I Sheera. I Etansh. Welcome you all for our annual day celebration. I request our headmistress, Mrs. Bhuvaneshwari ma'am, to accompany the dignitaries to the dais. Please, ma'am. Let's invoke the blessings of Lord Krishna to view a beautiful prayer. Let's invoke the blessings of Lord Krishna to view a beautiful prayer. I request all to please stand for the same. Vandita Shesha Vandyoru Vrindarakam Chandana Charchito Dhara Pinam Sakam Indira Chanchala Panga Nirachitam
देवता मण्डला खण्डमण्डनं प्रीणयामो वासुदेवं प्रीणयामो वासुदेवं सृष्टि संहार लीला विलासाततं पुष्टशात् पुण्यसात् विग्रहो नासिनं दुष्टनिशेषसं हारकामोद्यतं रेष्ठपोष्टादिशि सप्रजा संश्रयं प्रीणयामो वासुदेवं देवता मण्डला खण्डमण्डनं प्रीणयामो वासुदेवं प्रीणयामो वासुदेवं सृष्टि संहार लीला विलासाततं पुष्टशात् पुण्यसात् विग्रहो नासिनं दुष्टनिशेषसं हारकामोद्यतं रेष्ठपोष्टादिशिष्टप्रजा संश्रयं प्रीणयामो वासुदेवं देवता मण्डला खण्डमण्डनं प्रीणयामो वासुदेवं प्रीणयामो वासुदेवं प्रीणयामो वासुदेवम्. Thank you, friends. We are glad to see you all here today. I request our school secretary, Shri Gopala Shabaraya sir, to welcome the gathering. Please, sir. Shri Gurubhyo Namah Harihi Om. My Sastanga pranams to our founder president Paramapuja Shri Vibhudesha Tirtha Swamiji. My Sastanga pranams to our former president Paramapuja Shri Vishwapriya Tirtha Swamiji. And my Sastanga pranams to our president Paramapuja Shri Ishapriya Tirtha Swamiji. It's my proud privilege to extend a respectful and heartfelt welcome to our revered Paramapuja Shri Shri Ishapriya Tirtha Swamiji. Whose gracious presence adds sanctity and significance to this auspicious occasion. I extend a warm and sincere welcome to our chief guest, Dr. Ganapati Hegde, for graciously accepting our invitation and honoring us with the esteemed presence today. I also extend a cordial welcome to Dr. Sri Ramana Aita, Director, Purna Prajna Institute of Management, who supports and encourages us in all aspects. I warmly welcome the heads of our institution, all other dignitaries and special invitees who have joined us for today's program. A special and heartfelt welcome to our dedicated teaching and non-teaching staff, our beloved parents, and our esteemed alumni, whose constant support and contributions play a vital role in shaping our institution. Last but not the least, I extend a warm welcome to all my dear tiny tots, the true pride of our institution. Once again, I extend a warm and heartfelt welcome to each one of you to our annual day celebrations. Thank you.
Thank you, sir. The year was full of fun and activities. I request our HM, Mrs. Boneshwari ma'am, to present the winners of this review and report. Please, ma'am. I welcome our management, Mr. Shabaraya sir, for this occasion. Welcome, sir. My humble pranams to Parama Pujya Shri Shri Ishapriya Tirtha Swamiji, our respected chief guest of the day, and to all the dignitaries present on and off the dais. It gives me immense pleasure to place before this august gathering our annual report. Our school, now 37 years old, has steadily evolved into a nurturing space where values and structure coexist, guiding young minds to remain grounded while inspiring them to reach greater heights. The school offers education from nursery to 10th standard. The pre-primary section comprises of 461 students across 3 levels, nursery, LKG and UKG. Each class accommodates a maximum of 40 students and is supported by a class teacher, an assistant to teacher and a helper. This well-balanced student-teacher ratio ensures that every child receives adequate individual attention. Children between the ages of 3 to 5 years are naturally energetic and curious, and expecting them to remain seated for long periods can limit their learning potential. Recognizing this, our founder president, nearly 5 decades ago, introduced rotation system, a unique and child-friendly teaching practice. Through this system, children move each period to 12 different learning spaces. Our library houses a rich collection of 3,853 carefully hand-picked, age-appropriate books. To nurture a love for reading from an early age, children borrow books every Friday for weekend reading at home. The audio-visual room is equipped with extensive visual content, including stories, rhymes, general knowledge modules, and videos scripted and presented by our teachers, effectively reinforcing classroom learning. The computer lab introduces students to basic digital skills through activities such as drawing, painting, making learning both engaging and enjoyable. I now present a brief overview of the activities conducted during the academic year 2025-26. On the first Wednesday of every month, the nursery section comes dressed in a specific color, making the learning of colors a joyful and melodious experience. To nurture love and respect for nature from an early age, the school observed World Environment Day on 5th June. On Founders Day, observed on 3rd July, students paid a respectful tribute to the founder president, Shri Vibhudesha Tirtha Swamiji, through a soulful song. On 4th July, UKG children visited a nearby supermarket as a part of an educational outing. The visit helped them identify everyday items such as fruits, vegetables, groceries, and household goods. Children observed billing counters, price tags, and learned about buying and selling in a simple way. Guru Purnima was celebrated on 10th July when students expressed heartfelt gratitude to their teachers for their guidance and inspiration. Marking Independence Day on 15th August, our UKG students presented a patriotic song instilling a sense of pride and patriotism in young hearts. To honor the invaluable role of grandparents in a child's life, Grandparents' Day was celebrated on 6th September with great enthusiasm. As part of the CBSE curriculum, art integration activities were conducted focusing on Karnataka's vibrant culture and Ladakh's rich heritage, enabling students to explore and appreciate India's cultural diversity. A total of 310 little stars lit up Children's Day with their amazing costumes, ranging from famous personalities to objects and animal characters. Adding to this excitement, our teacher presented Kolata and Goomer dances, which were thoroughly enjoyed by all. During the Nutrition Week in December, each day students were asked to bring one food item rich in a particular nutrient. They understood that balanced diet is essential for a healthy body.
Sports Day was conducted on 23rd December. 3 events were conducted for each level and prizes were distributed. The school constantly strives to make learning lively and child-centered. In this regard, show and tell activities were conducted for LKG and UKG. Each child brought an object from home and spoke a few sentences in the assembly. Regular nature walks around the school campus enabled children to observe plants, fruits, and leaves. In the garden patch, children sowed fenugreek and ragi seeds, watered them, and joyfully took home the grown plants. Story characters come alive through puppet theatre sessions. These shows were conducted by teachers using handcrafted puppets and creative props. Festivals such as Shri Krishna Janmashtami, Gauri Ganesha, Dasara, and Sankranti were celebrated at school to instill cultural values. On the occasion of the doll exhibition held on 18th and 19th September themed festivals, UKG parents enthusiastically participated in Garba and Dandiya, creating a vibrant and energetic atmosphere, while the fashion show strengthened parent-child bonding. Prior to Deepavali, a potter visited the school on 9th October and demonstrated the making of lamps, cups, vases, and small pots. LKG parents joined in celebrating Kite Festival. Picnics were organized to provide outdoor learning experiences. Children of nursery visited Dharamshi Resort, LKG children visited Nature's Paradise Resort, while UKG students explored Birds Paradise and Lasya Resort. The school conducted a series of exhibitions on fruits, vegetables, flowers, and food grains throughout the year to enhance experiential learning. A creative craft exhibition is scheduled for the first week of March. The annual medical checkup was conducted on 29th and 30th January 2026 to ensure the health and well-being of the children. In addition to parent-teacher meetings, parenting workshops were conducted by Dr. C.A. Sandhya Nagar, career, academic, and behavioral mentor, to support parents in understanding effective and positive parenting practices. Achievements of students. On 15th November, UKG children participated in Abhinaya Geeta and Bhagavad Gita Shloka chanting competition held at Purna Prajna School, Sadashiv Nagar. Our students won the first prize in both Abhinaya Geeta and Shloka chanting. The rolling trophy for overall performance was also proudly backed by our school. On 12th December, the Goloka Shades coloring contest was conducted, in which 68 UKG students enthusiastically participated, and the results are awaited. Dishan V. Gowda of UKG C section bagged many prizes in swimming competitions conducted by various organizations. Manvit N of UKG A section and Daksh V of UKG D section won many prizes in skating. Brahma Kumari Samaja organized Shloka chanting and fancy dress competitions, and our school students bagged many prizes. Teacher development programs were conducted to enhance and refine the teaching skills of educators. In this regard, a 5-day capacity building program for pre-primary teachers was held from 19th to 23rd May, wherein teachers from all PPEC branches came together. Teachers also attended Jollyphonics workshop on 23rd and 24th September at PPEC Sadashiv Nagar. The Sparkle and Grow workshop brought together teachers from all Bangalore PPEs for collaborative idea sharing and professional enrichment. The program was held on 25th October under the guidance of Dr. C.K. Manjunath and Mr. A.V. Manjunath. Teacher evaluation team visited the school on 22nd and 23rd July 2025 to observe our classes. Next evaluation for this academic year will be held within a few days. School Awards. We are proud to announce that our school bagged Ashoka Achievers Award for Best Academic Excellence School category, Dynamic School Award 2025, India K-12 Awards 2025 for Excellence in Sustainable and Holistic Growth Programs, Sustainability Superstar 2025 by Go Sharpner. I conclude this report by offering my pranams to Pujya Swamiji and seeking his blessings. I express our sincere gratitude to USAMEC for their valuable guidance. I also place on record my appreciation to the management,
and the heads of the institution for their constant encouragement in the successful conduct of these activities. I thank our teaching and non-teaching staff for their dedicated involvement, the students for their enthusiastic participation, and the parents for their continued trust in the school. Thank you. Thank you, ma'am. Today we are honored to have a special guest with us. I request Ms. Anita ma'am to introduce our chief guest. Please, ma'am. Good evening, one and all present here. We are truly honored to introduce today's chief guest, Dr. Ganapati Hegde, MA PhD in Sanskrit, a distinguished educationist, scholar and cultural ambassador. Dr. Ganapati Hegde is the founder of Maitri Samskrita Samskriti Foundation, an institution dedicated to the promotion and preservation of Indian culture and Sanskrit language. He currently serves as the principal of MLA College for Women in Bangalore, where under his visionary leadership, the institution has consistently upheld academic excellence, discipline, and character development, especially empowering young women through quality education. Driven by his passion for Indian heritage, Dr. Hegde founded the Maitri Samskrita Samskriti Foundation in 1993. Through this platform, he has organized numerous programs, workshops, and lectures across the country, nurturing a deeper appreciation for Sanskrit, Indian values, and cultural traditions. His effort has inspired and guided hundreds of students, scholars, and aspirants. Dr. Hegde has served as a faculty member teaching Sanskrit, yoga, and meditation at various institutions, including the Art of Living. He has also worked as Kannada and Sanskrit lecturer, a resource person for teacher training programs, and a speaker on spirituality, ethics, Indian culture, and Shubhashitagalu across Karnataka. He has made significant contribution to media and public discourse. Dr. Hegde has written more than 3,000 articles in the leading Kannada daily Vijayavani, making Sanskrit accessible to common people. He has also authored over 15 books, including the Samskrita Gurukulam series, Samskara Sugandha, Niti Shatakam of Bhartrhari, Yoga Samskritam, and Vyavahara Padakosha, among others. His association with cultural platforms includes serving as a jury member at the National Drama Festival, Rupaka Mahotsava, held in Bhopal, contributing to national level cultural dialogue. He has also actively participated in more than 25 cultural and education programs in association with public representatives and institutions. Dr. Ganapati Hegde has been honored with several prestigious awards, including Sadhana Prakasha from Nagamma Foundation, Mysuru, Malleshwaram Ratna Award from 5K Foundation, Bangalore, Havyaka Sikshana Ratna from Havyaka Mahasabha, Bangalore, Sama Sadhaka Puraskara from Sama Music Academy, Bangalore. He has also been recognized as the best principal among colleges in Bangalore. A scholar, teacher, writer, and cultural torchbearer, Dr. Ganapati Hegde stands as a shining example of visionary leadership, educational integrity, and cultural stewardship. We are truly privileged to have such an eminent personality as our chief guest today. Thank you. Thank you, ma'am. I request our chief guest, Dr. Ganapati Hegde sir, to address the gatherings. Please, sir.
ಮಕ್ಕಳು ಮಾತು ಕೇಳೋಕೆ ಎಷ್ಟು ಖುಷಿ ಆಗುತ್ತಲ್ಲ. ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ವೇದಿಕೆಯೆಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ತಮ್ಮೆಲ್ಲರ ಅನುಮತಿಯಂತೆ ಒಂದು 10ರಿಂದ 12 ನಿಮಿಷ ಮಾತಾಡಿ ಅಂತ ಹೇಳಿದ್ದಾರೆ. ನಾನು ಅಷ್ಟೊಂದು ಸಮಯ ತಗೊಳ್ಳೋದಿಲ್ಲ, ಒಂದು 11:15 ನಿಮಿಷಕ್ಕೆ ಮುಗಿಸ್ಬಿಡ್ತೇನೆ. ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಫಲಾನುಭವಿಗಳು. ಕೆಲವರು ವಿದ್ಯಾರ್ಥಿಗಳಾಗಿ ಫಲಾನುಭವಿಗಳಾಗಿದ್ದರೆ, ಇನ್ನು ಕೆಲವರು ಶಿಕ್ಷಕರಾಗಿ, ಇನ್ನು ಕೆಲವರು ಪಾಲಕ ಪೋಷಕರಾಗಿ ನಾವೆಲ್ಲರೂ ಕೂಡ ಫಲಾನುಭವಿಗಳಾಗಿದ್ದೇವೆ. ಆದರೆ ನಾನು ವಿಷಯಕ್ಕೆ ನೇರವಾಗಿ ಬರ್ತೇನೆ, ಯಾವ ಪೀಠಿಕೆಯೂ ಇಲ್ಲ. ಇವತ್ತು ನಿಜವಾಗಿಯೂ ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೀವಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ನಮ್ಮೆಲ್ಲರ ಎದುರುಗಡೆ ಇದೆ. ಆದರೆ ನನಗೆ ಬಹಳ ಸಂತೋಷ ಆಗ್ತಾ ಇರುವಂತಹದ್ದು, ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶಕದಲ್ಲಿ ನಡೀತಾ ಇರುವಂತಹ ಈ ಒಂದು ದೊಡ್ಡ ಆಲದ ಮರದ ಕೆಳಗಡೆ ನಡೀತಾ ಇರುವಂತಹ ಈ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸಿ ಆ ಮಕ್ಕಳಿಗೆ ನಿಜವಾದ ಶಿಕ್ಷಣ ಕೊಡಿಸುವಂತಹ ಒಂದು ಕನಸನ್ನು ಕಾಣ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಮಠ ಬೇರೆ ಅಲ್ಲ, ಮರ ಬೇರೆ ಅಲ್ಲ. ನೋಡಿ, ಮರ ಅದೆಷ್ಟು ಲಕ್ಷಾಂತರ ಜನರಿಗೆ ಆಶ್ರಯವನ್ನು ಕೊಡುತ್ತೋ ಗೊತ್ತಿಲ್ಲ. ಅದೇ ಥರ ಮಠ ಕೂಡ ಬಹಳ ಬಹಳ ಜನರಿಗೆ ಆಶ್ರಯವನ್ನು ಕೊಡುತ್ತೆ. ಕನ್ನಡದಲ್ಲಿ ನೀವು ಮರ ಅಂತ ಬರೆದು ಆ ರದ ಒಳಗಡೆ ಒಂದು 0 ಕೊಟ್ಟರೆ ಅದು ಮಠ ಆಗತ್ತೆ ಅಂತ. ನೋಡಿ, ಆಶ್ರಯ ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅನ್ನೋದಕ್ಕೆ ಸ್ವಲ್ಪ ಎಕೋ ಕಡಿಮೆ ಮಾಡ್ಬೋದಾ? ಯಾವ ರೀತಿಯಲ್ಲಿ ಅದು ನಮಗೆ ಸಹಕಾರಕ್ಕೆ ಬರ್ತದೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಒಂದು ಮಠ. ಸಮಾಜ ಇವತ್ತು ದೊಡ್ಡ ಪ್ರಶ್ನೆ ಕೇಳ್ತಾ ಇದೆ, ಮಠಮಾನ್ಯಗಳು ಈ ಸಮಾಜಕ್ಕೆ ಏನು ಕೊಟ್ಟಿದ್ದಾವೆ ಅಂತ. ಅವರು ಒಂದು ಸಲ ಪೂರ್ಣಪ್ರಜ್ಞದ ಅಂಗಳಕ್ಕೆ ಬಂದು ನಿಂತ್ಕೊಳ್ಬೇಕು. ಈ ಸಮಾಜಕ್ಕೆ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಅಥವಾ ಪೂರ್ಣಪ್ರಜ್ಞಾ ಎಜುಕೇಷನ್ ಸೊಸೈಟಿ ಕೊಟ್ಟಿರತಕ್ಕಂಥ ಕೊಡುಗೆಗಳಿದ್ದಾವಲ್ಲ, ಇದನ್ನು ಯಾರೂ ಕೂಡ ಈ ಪ್ರಪಂಚದಲ್ಲಿ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಮತ್ತೊಮ್ಮೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಒಬ್ಬ ಸಂತನ ಲಕ್ಷಣ ಏನು ಅಂತಂದರೆ, ತಾನು ಸಾಧನೆಯ ಕಡೆಗೆ ಹೊರಟು ಬಿಡೋದು. ಸಮಾಜ ತನಗೇನಾದರೂ ಉಪಕಾರ ಮಾಡಿದ್ರೆ ಅವ್ರಿಗೊಂದು ಆಶೀರ್ವಾದ ಮಾಡೋದು, ಹಾಗೆ ಹೊರಟು ಬಿಡೋದು. ಆದರೆ ಪರಮ ಪೂಜ್ಯರು ಹಾಗೆ ನಿಂತ್ಕೊಳ್ಳಿಲ್ಲ, ಅಷ್ಟಕ್ಕೆ ನಿಂತ್ಕೊಳ್ಳಿಲ್ಲ. ಮುಂದಿನ ಸಮಾಜ ಅತ್ಯಂತ ಬೆಳಕಿನಲ್ಲಿ ನಡಿಬೇಕು. ಮುಂದಿನ ಸಮಾಜ ಯಾವತ್ತೂ ಕೂಡ ಕತ್ತಲೆಯ ಕಡೆಗೆ ಹೋಗಬಾರ್ದು, ಜ್ಞಾನದ ಬೆಳಕು ಅವರಿಗೆ ಸಿಗಬೇಕು ಅನ್ನುವ ಉದ್ದೇಶದಿಂದ ಇಂಥ ಒಂದು ಅದ್ಭುತವಾದಂತಹ ಒಂದು ಇನ್ಸ್ಟಿಟ್ಯೂಷನ್ನನ್ನು ಕಳೆದ 50-60 ವರ್ಷಗಳಿಂದ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರಲ್ಲ, ನಿಜವಾಗಿ ಅವರಿಗೆ ನಾವು ಕೈ ಮುಗಿದು ಪ್ರಣಾಮಗಳನ್ನು ಅರ್ಪಣೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಪೋಷಕರು 3 ಅಂಶಗಳನ್ನು ಗಮನಿಸಬೇಕು. ಆ 3 ಅಂಶಗಳನ್ನು ಮಾತ್ರ ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ. ನಾವೆಲ್ಲ ಓದುವಾಗ ಪರಮ ಪೂಜ್ಯರ ಅಧ್ಯಯನ ಕಾಲದಲ್ಲೆಲ್ಲ ಟೆಕ್ಸ್ಟ್ ಬುಕ್ ಅಂತ ವಿಶೇಷವಾಗಿ ಇರ್ತಿರಲಿಲ್ಲ. ಉಪನಿಷತ್ತು ಅನ್ನುವಂಥದ್ದೊಂದು ಪಾಠ ಇರ್ತಾ ಇತ್ತು. ಆ ಉಪನಿಷತ್ತಿನಲ್ಲಿ ಮುಖ್ಯವಾಗಿ 3 ಪಾಠಗಳು. ಮೊದಲನೇ ಪಾಠ ಮಾತೃದೇವೋಭವ, 2ನೇ ಪಾಠ ಪಿತೃದೇವೋಭವ, 3ನೇ ಪಾಠ ಆಚಾರ್ಯ ದೇವೋಭವ. ಯಾವ ಮಗು ತನ್ನ ಜೀವನದಲ್ಲಿ ಮೊದಲನೇದಾಗಿ ತಾಯಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳುತ್ತೋ ಅದು ಯಾವತ್ತೂ ಕೂಡ ಅಧಃಪತನದ ಕಡೆಗೆ ಹೋಗೋದಿಲ್ಲ. ಯಾವ ಮಗು ಮೊದಲಿಗೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ಕಲ್ತ್ಕೊಳ್ಳುತ್ತೋ ಆ ಮಗು ಯಾವತ್ತೂ ಕೂಡ ಸಮಾಜ ಕಂಟಕನಾಗಿ ಬದುಕಲಿಲ್ಲ. ಯಾವ ಮಗು ಗುರುವಿಗೆ ಗೌರವ ಕೊಡೋದನ್ನು ಕಲ್ತ್ಕೊಳ್ಳುತ್ತೋ ಆ ಮಗು ಯಾವತ್ತೂ ಕೂಡ ಸಮಾಜದ ದೃಷ್ಟಿಯಲ್ಲಿ ಗೌರವದ ಸ್ಥಾನದಲ್ಲಿ ಕೂತಿದೆ. ಹಾಗಾಗಿ ಇಂತಹ 3 ಪಾಠಗಳನ್ನು ಯಥಾರೀತಿಯಲ್ಲಿ ತಮ್ಮ ಮಕ್ಕಳಿಗೆ ಧಾರೆ ಎರಿತಾ ಇರತಕ್ಕಂತಹ ಇಲ್ಲಿಯ ಶಿಕ್ಷಣ ಹಾಗೂ ಶಿಕ್ಷಕರು ನಿಜವಾಗಿಯೂ ವಂದನೀಯರು, ಪ್ರಶಂಸನೀಯರು. 2ನೇದಾಗಿ, ನಮ್ಮ ಮಗು ಒಂದು ಹಸಿ ಮಣ್ಣಿನ ಮುದ್ದೆಯಂತೆ.
ಇವತ್ತು ನಾವು ಯಾವ ರೀತಿಯಾದಂತಹ ಸಂಸ್ಕಾರಗಳನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತಾ ಹೋಗ್ತೇವೆ, ಮುಂದೆ ಅದೇ ರೀತಿಯಾದಂತಹ ಸಂಸ್ಕಾರವನ್ನು ಉಳಿಸಿ ಬೆಳೆಸ್ಕೊಂಡು ಮಗು ಹೋಗುತ್ತೆ. ನನಗೆ ಬಹಳ ಖುಷಿಯಾಯಿತು ಮಕ್ಕಳು ಬರುವಾಗ ಆ ನೃತ್ಯ ಸೇವೆಯ ಮೂಲಕ ಗುರುಗಳಿಗೆ ಸ್ವಾಗತವನ್ನು ಬಯಸಿದ್ದಿತ್ತಲ್ಲ, ನಿಜವಾಗಿಯೂ ಆನಂದ ಬಾಷ್ಪ ಬರತಕ್ಕಂಥ ಸನ್ನಿವೇಶ. ಇದು ಮಕ್ಕಳಲ್ಲಿ ಬರಬೇಕಾದಂಥ ಒಂದು ಸಾಂಸ್ಕೃತಿಕ ಪ್ರಜ್ಞೆ. ಇಂಥ ಸಾಂಸ್ಕೃತಿಕ ಪ್ರಜ್ಞೆ ಮಕ್ಕಳಿಗೆ ಬರಬೇಕು ಅಂತಂದರೆ ನಾವು ಒಂದು ಸಣ್ಣ ಪ್ರಯತ್ನವಂತೂ ಮಾಡಲೇಬೇಕು. ಮಕ್ಕಳಿಗೆ ನಾವು ಮಾತೃ ದೇವೋಭವ ಅಂತ ಹೇಳಿಕೊಟ್ಟಾಗ, ತಾಯಿಯನ್ನು ದೇವರು ಅಂತ ತಿಳಿ ಅಂತ ಹೇಳಿದಾಗ, ತಂದೆಯನ್ನು ದೇವರು ಅಂತ ತಿಳ್ಕೊ ಅಂತ ಹೇಳಿದಾಗ, ಆಚಾರ್ಯನನ್ನು ದೇವರು ಅಂತ ತಿಳ್ಕೊ ಅಂತ ಹೇಳಿದಾಗ, ಈ ತಾಯಿ ತಂದೆ ಆಚಾರ್ಯರು ದೇವರಾಗುವುದಕ್ಕೆ ಪ್ರಯತ್ನ ಪಡಬೇಕು. ನೋಡಿ, ನಾವು ಮಾತ್ರ ರಾಕ್ಷಸರಾಗಿ ಆಸುರಿ ಸಂಪತ್ತನ್ನು ಮೈಗೂಡಿಸ್ಕೊಂಡು ಮಕ್ಕಳಲ್ಲಿ ದೈವಿ ಸಂಪತ್ತನ್ನು ತುಂಬಬೇಕು ಅಂದರೆ ಭಾಳ ಕಷ್ಟ ಆಗತ್ತೆ. ಒಂದು ಮನೆಯಲ್ಲಿ ಆ ದೈವಿ ಸಂಪತ್ತು ತುಂಬಿಕೊಂಡಿದ್ದಾಗ ಮಾತ್ರ ಮುಂದಿನ ಪೀಳಿಗೆ ಬಹಳ ಅದ್ಭುತವಾದ ಸಂಸ್ಕಾರಪೂರ್ಣವಾದ ಬದುಕನ್ನು ಹುಡುಕೊಂಡು ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ವಿಶಿಷ್ಟವಾದ ಸಂಸ್ಕೃತಿಪೂರ್ಣವಾದಂತಹ ಬದುಕನ್ನು ಬಾಳಿ ತೋರಿಸಿದ್ರೆ ಖಂಡಿತವಾಗಿ ನಮ್ಮ ಮುಂದಿನ ಸಮಾಜ ಅದನ್ನು ನಂಬಿಕೊಂಡು ನಡ್ಕೊಂಡು ಹೋಗುತ್ತೆ. ಒಂದು ನದಿಯ ಉದಾಹರಣೆ ಕೊಡ್ತೇನೆ. ಕಾವೇರಿ ನದಿ ಹುಟ್ಟಿ ಬೆಳೆದದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಕಥೆ. ಅದು ಮಡಿಕೇರಿಯ ಭಾಗಮಂಡಲದ ತಲಕಾವೇರಿನಲ್ಲಿ ಹುಟ್ಟಿದಂತಹ ಕಾವೇರಿ ಒಂದು ಸಣ್ಣ ತೊರೆಯಾಗಿ ಹುಟ್ಟುತ್ತೆ, ಅಲ್ಲಿಂದ ಹರಿದು ಬರುತ್ತೆ. ಹರಿದು ಬರುವಾಗ ಅದನ್ನು ಯಾರಾದರೂ ನದಿ ಅಂತ ಕರೆದ್ರೆ ನಗು ಬರುತ್ತೆ ನಮಗೆ. ಸಣ್ಣ ಕಾಲುವೆ ಅದು. ಆದರೆ ಒಂದು ಅರ್ಧ ಕಿಲೋಮೀಟರ್ ಹರಿಯೋಷ್ಟೊತ್ತಿಗೆ ತನ್ನ ಹಾಗೆ ಹರಿತಾ ಇರತಕ್ಕಂಥ ಇನ್ನೊಂದು ಚಿಕ್ಕ ತೊರೆನ ತನ್ನ ಜೊತೆ ಸೇರಿಸ್ಕೊಳ್ಳುತ್ತೆ. ಹಾಗೆ ಸೇರಿಸ್ಕೊಂಡು ಇನ್ನಷ್ಟು ಪ್ರಬಲವಾಗಿ, ಇನ್ನಷ್ಟು ಶಕ್ತಿಶಾಲಿಯಾಗಿ ಹರಿಯೋಕ್ಕೆ ಶುರುವಾಗುತ್ತೆ. ಹೀಗೆ ಮುಂದುವರಿತಾ 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 ಸುಮಾರೊಂದು 10-20 ಕಿಲೋಮೀಟರ್ಗಳ ಹರಿಯೋಷ್ಟೊತ್ತಿಗೆ ಅದು ನಿಜವಾಗಿಯೂ ನದಿಯ ರೂಪವನ್ನು ಪಡ್ಕೊಳ್ಳುತ್ತೆ. ಅಂತಹ ರೂಪ ಪಡ್ಕೊಂಡಂತಹ ನದಿಯ ಹಾಗೆ ನಮ್ಮೆಲ್ಲರ ಮಕ್ಕಳ ಜೀವನ ಆರಂಭವಾಗಿದೆ. ಕಾವೇರಿಯ ಆರಂಭಿಕ ಹಂತ ಹೇಗಿತ್ತೋ ಹಾಗೆ ನಮ್ಮೆಲ್ಲ ಮಕ್ಕಳ ಜೀವನ ಆರಂಭವಾಗಿದೆ. ನಮ್ಮ ಮಕ್ಕಳಿಗೆ ನಾವು ಕೊಡ್ತಕ್ಕಂತಹ ಈ ಶಿಕ್ಷಣದ ಜೊತೆಗೆ ಎಷ್ಟು ಸಾಧ್ಯವೋ ಅಷ್ಟು ಸಂಗೀತವೋ, ಸಾಹಿತ್ಯವೋ, ಕಲೆಯೋ, ಅಭಿನಯವೋ ಅಥವಾ ಇನ್ಯಾವುದೋ ಒಂದು ರೀತಿಯ ಹೊಸ ಹೊಸ ಮಜಲನ್ನು, ಹೊಸ ಹೊಸತನವನ್ನು ನಮ್ಮ ಮಕ್ಕಳ ಬದುಕಿಗೆ ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಹೋದರೆ ಖಂಡಿತವಾಗಿ ಮಕ್ಕಳ ಬದುಕು ಮುಂದೊಂದು ದಿವಸ ಮಹಾನದಿಯಾಗತ್ತೆ. ಅದರ ಬಗ್ಗೆ ಯಾವ ಸಂದೇಹವೂ ನಮಗಿರಬಾರ್ದು. ಅಂತಹ ವಿಶಿಷ್ಟವಾದ ಬದುಕನ್ನು ನಮ್ಮ ಮಕ್ಕಳಿಗೆ ನಾವು ರೂಪಿಸಬೇಕು ಅಂತಂದರೆ ಹೇಗೆ ಶಾಲೆಯ ಕರ್ತವ್ಯ ಅಂತ ನಾವೆಲ್ಲ ನಂಬ್ತೀವೋ ಹಾಗೆ ನಮ್ಮೆಲ್ಲರ ಕರ್ತವ್ಯವೂ ಇದೆ. ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರು ಈ ಮೂರು ಕೂಡ ಒಂದು ಟ್ರಯಾಂಗಲ್ ಇದ್ದ ಹಾಗೆ. ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿಕೊಂಡು ಹೋಗತ್ವೆ. ಆದ್ದರಿಂದ ಮಕ್ಕಳ ಬದುಕಿಗೆ ಕೊಡಬೇಕಾದಂತಹ ಎಕ್ಸ್ಟರ್ನಲ್ ಸಂಸ್ಕಾರಗಳು ನಿಜವಾಗಿಯೂ ಮಕ್ಕಳ ಬದುಕನ್ನು ಅತ್ಯಂತ ಶ್ರೇಷ್ಠವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸತ್ವೆ. ಇನ್ನು ಮೂರನೆಯ ಅಂಶವನ್ನು ಹೇಳ್ತಾ ಇದ್ದೇನೆ. ಮೊದಲನೆಯ ಅಂಶ, ಗುರುವಿಗೆ ಗೌರವ ಕೊಟ್ಟವನು ಯಾವತ್ತೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸುವ ಕೆಲಸ ಮಾಡೋದಿಲ್ಲ. ಯಾಕೆ ಅಂತಂದರೆ, ನಾನು ಸಾಮಾನ್ಯವಾಗಿ ಕೇಳ್ತಾ ಇರ್ತೇನೆ, ಯಾರೆಲ್ಲ ವ್ಯಕ್ತಿಗಳಿಗೆ ತಾನು ಗೌರವದಿಂದ ಬದುಕಬೇಕು ಅಂತ ಆಸೆ ಇದೆ ಅಂತ. ಎಲ್ರಿಗೂ ಕೂಡ ಖುಷಿಯಾಗತ್ತೆ, ನಾನು ಗೌರವದಿಂದ ಬದುಕಬೇಕು, ಸಮಾಜದಲ್ಲಿ ಎಲ್ಲರೂ ಕೂಡ ನನಗೆ ಗೌರವವನ್ನು ಕೊಡಬೇಕು ಅನ್ನುವಂತಹ ಚಿಂತನೆಯಲ್ಲಿರ್ತಾರಲ್ಲ. ಆ ಗೌರವ ಅನ್ನೋ ಶಬ್ದದ ಹಿಂದೆ ಒಂದು ಅದ್ಭುತವಾದ ಶಬ್ದ ಇದೆ, ಅದು ಗುರು. ಗುರುವಿನ ಭಾವ ಬಂದರೆ ಅದನ್ನು ಗೌರವ ಅಂತ ಕರೀತಾರೆ. ಬಹುಶಃ ನೀವೆಲ್ಲ ಕೇಳಿರ್ತೀರ ಕೌರವ ಅನ್ನೋಂಥ ಶಬ್ದ. ಈ ಕೌರವ ಅನ್ನೋ ಶಬ್ದ ಆಗಿದ್ದು ಕುರು ವಂಶದ ಕಾರಣದಿಂದ. ಅದೇ ಥರ ಈ ಗೌರವ ಅನ್ನೋ ಶಬ್ದ ಮನುಷ್ಯನಿಗೆ ಬರಬೇಕಾಗಿದ್ದು ಬಂದಿದ್ದು ಗುರುವಿನಿಂದ. ಯಾವತ್ತೂ ಕೂಡ ಗುರುವಿಗೆ ಶರಣಾದವನು ಈ ಸಮಾಜದಲ್ಲಿ ಗೌರವದಿಂದ ಬದುಕ್ತಾನೆ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದಂತಹ ಅತಿ ದೊಡ್ಡ ಪಾಠ ಜೀವನದಲ್ಲಿ ಯಾವತ್ತೂ ಕೂಡ ಗುರುವನ್ನು ಅವಮಾನಿಸಬೇಡ, ಗುರುವಿಗೆ ಗೌರವವನ್ನು ಕೊಡು, ಗುರುವಿಗೆ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಕೊಡು, ನೀನು ಅತ್ಯಂತ ಶ್ರೇಷ್ಠವಾದ ಸ್ಥಾನಕ್ಕೆ ಹೋಗಿ ನಿಂತ್ಕೊಳ್ತೀಯ. ಈ ಮಾತನ್ನು ಪ್ರತಿಯೊಬ್ಬ ಪೋಷಕನು ತನ್ನ ಮಗುವಿನ ಕಿವಿಯಲ್ಲಿ ದಿನಕ್ಕೆ 4-6 ಸಲ ಹೇಳೋದ್ರಿಂದ ಆ ಮಗು ಸಮಾಜದಲ್ಲೊಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಇನ್ನು
ಮೂರನೆಯ ಅಂಶ, ಮಗುವಿನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಬೇಕು. ಮಗುವಿನಲ್ಲಿ ಆತ್ಮಶಕ್ತಿ ಅದ್ಭುತವಾಗಿರ್ತದೆ. ಅದನ್ನು ಗುರುತಿಸಿ ಜಾಗೃತಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಪೋಷಕರು ಮಾಡಬೇಕಾಗಿದೆ. ಗಮನಿಸ್ಕೊಳ್ಳಿ, ಒಂದು ಕೋಳಿಯ ಮೊಟ್ಟೆ ನೀವು ನೋಡಿರ್ತೀರಾ. ಈ ಕೋಳಿಯ ಮೊಟ್ಟೆ ಒಳಗಡೆ ಒಂದು ಜೀವ ಇದೆ, ಒಂದು ಲೈಫ್ ಇದೆ, ಒಂದು ಚೈತನ್ಯ ಇದೆ. ಆ ಒಳಗಿರುವಂಥ ಚೈತನ್ಯವನ್ನು ಹೊರಗೆ ತರಬೇಕು ಅಂತ ನಾವೇನಾದರೂ ಕಷ್ಟ ಕೊಟ್ಟು ಹೊರಗಡೆಯಿಂದ ಹೊಡೆದ್ರೆ ಒಳಗಡೆ ಇರುವಂತಹ ಜೀವ ಚೈತನ್ಯ ನಾಶವಾಗಿ ಹೋಗುತ್ತೆ. ಅದೇ ಒಳಗಡೆ ಇರತಕ್ಕಂತಹ ಜೀವ ಚೈತನ್ಯಕ್ಕೆ ತಾನೇ ಹೊರಗಡೆ ಬರಬೇಕು, ಈ ಪ್ರಪಂಚವನ್ನು ನೋಡಬೇಕು, ಈ ಪ್ರಪಂಚದಲ್ಲಿ ಏನೋ ಒಂದು ಅದ್ಭುತ ಇದೆ, ಇದನ್ನೆಲ್ಲ ನಾನು ಅನುಭವಿಸಬೇಕು ಅಂತ ಆ ಒಳಗಡೆ ಇರುವಂತಹ ಚೈತನ್ಯಕ್ಕೇನಾದರೂ ನೀವು ಆಸೆಯನ್ನು ತುಂಬಿದ್ರೆ ಅದು ಹೇಗೆ ಆ ಮೊಟ್ಟೆಯನ್ನು ಒಡ್ಕೊಂಡು ಹೊರಗಡೆ ಬಂದು ಒಂದು ಹೊಸ ಜೀವ ಸೃಷ್ಟಿಯಾಗುತ್ತೋ ಹಾಗೆ ಪ್ರತಿಯೊಂದು ಮುಗ್ಧ ಮಗುವಿನ ಹೃದಯದಲ್ಲೊಂದು ಜೀವ ಚೈತನ್ಯ ಇದೆ. ಆ ಚೈತನ್ಯವನ್ನು ಬಡಿದೆಬ್ಬಿಸುವ, ಆ ಚೈತನ್ಯವನ್ನು ಜಾಗೃತಗೊಳಿಸುವ, ಆ ಚೈತನ್ಯಕ್ಕೊಂದು ಶಕ್ತಿ ತುಂಬುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ನಿಜವಾದ ಅರ್ಥದಲ್ಲಿ ಮುಂದಿನ ಭವಿಷ್ಯದ ಪ್ರಜೆಗಳು ಯಾರು ನೀವು ಅಂತ ಕೇವಲ ಮಾತಿನ ಮಾತಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಜಗತ್ತು ನಿರ್ಮಾಣವಾಗಿರುವಂಥದ್ದು, ಈ ಜಗತ್ತು ನಡೀತಾ ಇರುವಂಥದ್ದು ಬುದ್ಧಿಶಕ್ತಿಯ ಆಧಾರದ ಮೇಲೆ. ಹಾಗಾಗಿ ಅಂಥ ಬುದ್ಧಿಶಕ್ತಿಯನ್ನು ಜಾಗೃತಗೊಳಿಸುವ, ಆತ್ಮಶಕ್ತಿಯನ್ನು ಜಾಗೃತಗೊಳಿಸುವ ಹಾಗೂ ನಮ್ಮ ಚೈತನ್ಯವನ್ನು ಜಾಗೃತಗೊಳಿಸುವ ಎಲ್ಲ ಕೆಲಸ ಕಾರ್ಯಗಳು ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ನಡೀತಾ ಇದೆ. ಇಂತಹ ಪವಿತ್ರವಾದ ಭೂಮಿಯಲ್ಲಿ ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೇನೆ ಅಂತಂದರೆ ಇದು ನಿಜವಾಗಿ ನನ್ನ ಅಹೋಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಅಂತಂದರೆ ಪೂಜ್ಯರ ದರ್ಶನ ಆಯಿತು, ಮಹಾತ್ಮರ ಅತ್ಯಂತ ಗೌರವಾನ್ವಿತರ ಸಂಪರ್ಕವಾಯಿತು, ಇವರೆಲ್ಲರ ಒಂದು ಪ್ರೀತಿ ವಿಶ್ವಾಸಗಳನ್ನು ಗಳಿಸುವಂಥ ಅವಕಾಶ ಆಯಿತು. ನಾನು ಯಾವತ್ತೂ ಕೂಡ ಅಂದುಕೊಳ್ತೇನೆ, ಈ ಸ್ಟೇಜ್ಗೆ ನಾನು ಅಂತಲ್ಲ, ನನ್ನ ಜೊತೆ ಯಾರೆಲ್ಲ ಕೂತಿದ್ದಾರೋ ಇವರು ಯಾರೂ ಕೂಡ ಈ ಸ್ಟೇಜ್ ಮೇಲೆ ಹುಟ್ಟಿದವರಲ್ಲ. ಇವರೆಲ್ಲರೂ ಕೂಡ ಎಲ್ಲರ ಹಾಗೆ ಕೊನೆಯ ಸಾಲಿನಲ್ಲಿ ಕೂತವರು. ಆದರೆ ಕನಸನ್ನು ಕಂಡವರು. ಆ ವೇದಿಕೆ ಮೇಲೆ ನಾನೊಂದು ದಿವಸ ಹೋಗಿ ಕೂತ್ಕೊಳ್ಬೇಕು ಅನ್ನುವಂಥ ಕನಸನ್ನು ಕಂಡು ಅಲ್ಲಿಂದ ನಿಧಾನವಾಗಿ ಪರಿಶ್ರಮದ ಮೆಟ್ಟಿಲುಗಳನ್ನು ಹತ್ತಿ ಇಲ್ಲಿ ಬಂದು ಕೂತವರು. ಯಾವ ಮಗುವಿನಲ್ಲಿಯೂ ಕೂಡ ನ್ಯೂನತೆ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಂದು ಮಗುವಿನಲ್ಲಿಯೂ ಕೂಡ ಅಂಥ ಅದ್ಭುತವಾದ ಶಕ್ತಿ ಇದೆ. ಆ ಮಗುವನ್ನು ಅಲ್ಲಿಂದ ಈ ವೇದಿಕೆಯವರೆಗೆ ತಂದು ಬಿಡುವ, ಕೈ ಹಿಡಿದು ಮುನ್ನಡೆಸುವ ಎಲ್ಲ ಪೋಷಕ ಬಂಧುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ, ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. Thank you, sir. I humbly request our dear Swamiji to give his benediction. Please, Swamiji. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೊದಲು ಒಂದು 10 ಬಾರಿ ನಾಮಸ್ಮರಣೆಯ ಮೂಲಕ ನಮ್ಮ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡೋಣ. ನಾನು ಒಮ್ಮೆ ಹೇಳ್ತೇನೆ, ತಾವೆಲ್ಲರೂ ಕೂಡ ಹೇಳಿ. ಇದು ನಿಮ್ಗೆ ಅಭ್ಯಾಸ ಆಗಿರುತ್ತೆ, 2 ವರ್ಷದಿಂದ ಈ ಥರ ನಾವು ಮಾಡ್ತಾ ಇದ್ದೀವಿ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ. ಅನಂತಾಯ ನಮಃ. ಗೋವಿಂದಾಯ ನಮಃ. ಶ್ರೀಕೃಷ್ಣಾಯ 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 ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ದೀಪವನ್ನು ಆಫ್ ಮಾಡ್ಬೋದಾ? ನಾವು ಯಾವಾಗಲೂ ಕೂಡ ಹೆಚ್ಚಾಗಿ ಉಪಾಸನೆಗೆ ಬಳಸುವಂತಹ
ಬೇರೆ ಬೇರೆ ದೇವರ ವಿಗ್ರಹ ಅಥವಾ ಚಿತ್ರಗಳಲ್ಲಿ ಒಂದು ಹನುಮಂತನದ್ದು. ಹನುಮಂತ ಅಥವಾ ವಾಯುಪುತ್ರ ಅಂತೆಲ್ಲ ನಾವು ಕರಿತೇವೆ. ಹನುಮಂತನ ಒಂದು ಇಡೀ ರಾಮಾಯಣದಲ್ಲಿ ಒಂದು ಭಾಗದಲ್ಲಿ ಹನುಮಂತ ರಾಮನ ಉಂಗುರವನ್ನು ತೆಗೆದುಕೊಂಡು ಹೋಗಿ ಲಂಕೆಯಲ್ಲಿರುವಂತಹ ಸೀತೆಗೆ ಕೊಟ್ಟು, ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನು ರಾಮನ ಬಳಿಗೆ ತಂದು ಒಪ್ಪಿಸುವಂಥ ಒಂದು ಘಟ್ಟ ರಾಮಾಯಣದಲ್ಲಿ ನಮಗೆ ಕಾಣಿಸುತ್ತೆ. ಹನುಮಂತ ಈ ರೀತಿ ಕೆಲಸ ಮಾಡುವಾಗ ಮೊದಲಿಗೆ ಎಲ್ಲ ಕಪಿಗಳೊಟ್ಟಿಗೆ ದಕ್ಷಿಣ ದೇಶಕ್ಕೆ ಹೋಗ್ತಾನೆ. ಆ ನಂತರ ಅಲ್ಲಿ ಒಂದು ಗುಹೆ ಸಿಗ್ತದೆ. ಆ ಗುಹೆಯಲ್ಲಿ ಕಪಿಗಳೆಲ್ಲ ಹೋದವರು ಹೇಳ್ತಾರೆ, ಸಮಯ ಆಗಿಬಿಟ್ಟಿದೆ, ಇನ್ನು ಹೋದರೂ ಕೂಡ ಸುಗ್ರೀವನಿಂದ ಶಿಕ್ಷೆ ಸಿಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಚೆನ್ನಾಗಿದೆ, ಎಲ್ಲ ಕಾಡು ಚೆನ್ನಾಗಿದೆ, ಬೇಕಾದಷ್ಟು ಆಹಾರ ಇದೆ, ಇಲ್ಲೇ ಇರೋಣ ಅಂತ ಮಾತಾಡ್ತಾನೆ. ಆವಾಗ ಹನುಮಂತ ಮಾತಾಡ್ತಾನೆ, ಬಲೇನಾಪಿ ಕಾರಯಾಮಿ, ಏನು ನಿಮ್ಮಿಂದ ನಾನು ಮಾಡಿಸ್ತೇನೆ, ನಿಮ್ಮ ಹತ್ರಕ್ಕೆ ಒಳ್ಳೆ ಕೆಲಸವನ್ನು ಮಾಡಿಸ್ತೇನೆ, ಹೀಗೆಲ್ಲ ಕೂತ್ಕೊಳ್ಳೋ ಹಾಗಿಲ್ಲ, ರಾಮನ ಕೆಲಸಕ್ಕೆ ಬಂದವರು ಮಧ್ಯದಲ್ಲಿ ನಿಲ್ಲಬಾರ್ದು, ಇಲ್ಲಿಂದ ಹೊರಡಿ, ಇಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾಡಿಸ್ತೇನೆ ಕೆಲಸವನ್ನು ಅಂತ ಹೇಳ್ತಾನೆ. ಆಯಿತು, ಮತ್ತೆ ಹೊರಡ್ತಾರೆ. ಹೊರಟಾದ ಮೇಲೆ ಸಮುದ್ರ ಸಿಗ್ತದೆ. ಆನಂತರ ಅಲ್ಲಿ ಗೊತ್ತಾಗ್ತದೆ ಇಷ್ಟು ದೂರದಲ್ಲಿ ಸೀತೆ ಇದ್ದಾಳೆ ಅಂತ. ಸರಿ, ಯಾರ್ಯಾರು ಎಷ್ಟು ಸಾಮರ್ಥ್ಯ ಇದೆ, ಹಾರಲಿಕ್ಕಾಗತ್ತಾ ಆ ಕಡೆ ಅಂತ ಯೋಚನೆ ಮಾಡುವಾಗ ಅಲ್ಲಿ ಎಲ್ಲ ಡಿಸ್ಕಷನ್ ಆಗುತ್ತೆ. ಎಲ್ಲ ಕಪಿಗಳೊಟ್ಟಿಗೆ ಮಾತಾಡ್ತಾರೆ. ಎಲ್ಲರೂ ಒಬ್ಬರೊಬ್ಬರು ಮಾತಾಡುವಾಗ ಹನುಮಂತ ದೂರದಲ್ಲಿ ಕೂತ್ಕೊಂಡಿರ್ತಾನೆ. ಆನಂತರ ಎಲ್ಲ ಮಾತಾಡಿ ಏನು ಗೊತ್ತಾಗುತ್ತೆ ಅಂದರೆ, ಯಾರಿಗೂ ಹಾರಲಿಕ್ಕಾಗಲ್ಲ ಅಷ್ಟು ದೂರ ಅಂತ ಗೊತ್ತಾಗುತ್ತೆ. ಅಥವಾ ಒಬ್ಬ ಹೇಳ್ತಾನೆ, ನಾನು ಹಾರ್ತೇನೆ, ಅಲ್ಲಿ ಹೋಗಿ ಏನು ಮಾಡೋದು ಅಂತ ಗೊತ್ತಿಲ್ಲ ಅಂತ. ಅದು ಪ್ರಯೋಜನ ಇಲ್ಲ. ಹಾಗೆ ಕಡೆಗೆ ಅವರೆಲ್ಲ ಹನುಮಂತನ ಹತ್ರ ಬರ್ತಾರೆ. ಅಷ್ಟೋ ತನಕ ಹನುಮಂತ ಮಾತಾಡಲ್ಲ. ಸರಿ, ಅದಾಯಿತು. ಅದಾದ ನಂತರ ನೀನೇ ಹಾರಬೇಕು ಅಂತ ಎಲ್ಲರೂ ಹೇಳ್ತಾರೆ. ಒಪ್ಕೊಳ್ತಾನೆ. ಹಾರಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಗುಡ್ಡ ಮೇಲೆದ್ದು ಬರುತ್ತಂತೆ. ಬಂದು ಇಲ್ಲಿ ವಿಶ್ರಾಂತಿ ತೊಗೊಂಡು ಹೋಗು ಅಂತ. ಹನುಮಂತ ಹೇಳ್ತಾನೆ, ಇಲ್ಲ, ನಾನು ರಾಮನ ಕೆಲಸಕ್ಕೆ ಹೊರಟಿದ್ದೇನೆ, ಇಲ್ಲಿ ನಿಲ್ಲೋದಿಲ್ಲ, ಮುಂದೆ ಹೋಗ್ತೇನೆ ಅಂತ. ಹಾಗೆ ಮುಂದೆ ಹೋಗುವಾಗ ದೈವಿ ಶಕ್ತಿ ಒಂದು ಬರುತ್ತೆ, ತೊಂದರೆ ಕೊಡುತ್ತೆ ರಾಮನಿಗೆ. ಆವಾಗಲೂ ಕೂಡ ಉಪಾಯದಿಂದ ಅದನ್ನು ದಾಟಿ ಮುಂದೆ ಹೋಗ್ತಾನೆ. ಅದಾದ ನಂತರ ಛಾಯಾಗ್ರಹ ಅಂತ ಒಂದು ಆಸುರಿ ಶಕ್ತಿ ಬರ್ತದೆ ಅವನನ್ನು ನಾಶ ಮಾಡಲಿಕ್ಕೆ ಅಂತ. ಅದನ್ನು ದಾಟಿ ಮತ್ತೆ ಹನುಮಂತ ಮುಂದಕ್ಕೆ ಹೋಗ್ತಾನೆ. ಅದಾದ ನಂತರ ಲಂಕೆಯನ್ನು ಕಾಯ್ತಿರುವಂತಹ ಒಂದು ದೇವತೆ ಬರ್ತಾಳೆ. ಅವಳಿಗೂ ಕೂಡ ಅವಳನ್ನು ಕೂಡ ಗೆದ್ದು ಮತ್ತು ಲಂಕೆಯಲ್ಲಿ ಸೀತೆಯನ್ನು ಹುಡುಕ್ತಾನೆ. ಸೀತೆಯನ್ನು ಹುಡುಕುವಾಗ ಬೇರೆ ಬೇರೆ ಕಡೆ ಎಲ್ಲ ವಿಷಯಗಳನ್ನು, ಲಂಕೆಯ ಸುಮಾರು ಜಾಗಗಳನ್ನೆಲ್ಲ ನೋಡ್ತಾನೆ. ಆನಂತರ ಇವಳು ಸೀತೆ ಅಲ್ಲ ಅಂತೆಲ್ಲ ನಿರ್ಧಾರ ಮಾಡಿಕೊಂಡು ಸೀತೆ ಇರುವ ಜಾಗಕ್ಕೆ ಹೋಗಿ ಆನಂತರ ಒಪ್ಪಿಸ್ತಾನೆ ರಾಮನ ಉಂಗುರವನ್ನು. ಸೀತೆ ಚೂಡಾಮಣಿ ಕೊಟ್ಟದ್ದನ್ನು ಹಿಡಿದು ವಾಪಸ್ ಬರ್ತಾನೆ. ಆನಂತರ ಲಂಕೆಯಲ್ಲಿ ಏನೇ ಎಲ್ಲ ಮಾಡಿದ್ದಾನೆ ಅದೆಲ್ಲ ನಿಮಗೆ ಗೊತ್ತಿದೆ. ಅಂತೂ ರಾಮನ ಬಳಿಗೆ ಬಂದಾಗ ರಾಮ ಅಪ್ಪಿಕೊಳ್ತಾನೆ. ಇಷ್ಟು ಒಟ್ಟಾರೆ ಕತೆ. ಪ್ರತಿಯೊಬ್ಬರೂ ಕೂಡ ನಾವು ಈ ಹನುಮಂತನ ಈ ಕಥೆಯನ್ನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ ಯಾವಾಗಲೂ. ಯಾಕೆ ಅಂದರೆ ನಾವು ಮಾತು ಹೆಚ್ಚು, ನಮ್ಮಲ್ಲಿ ಮಾತು ತುಂಬ ಜಾಸ್ತಿ. ಮಾತಾಡಿದಾಗ ಅರ್ಧ ಎನರ್ಜಿ, ನಮ್ಮ ಅರ್ಧ ಶಕ್ತಿ ಮಾತಾಡಿಯೇ ಹೋಗ್ಬಿಡುತ್ತೆ, ಕೃತಿಯಲ್ಲಿ ಬರೋದೇ ಇಲ್ಲ. ಹಾಗೆ ಆಗದೇ ಇರಲಿ ಅಂತ. ಯಾಕೆ ಅಂದರೆ ರಾಮ ಹೇಳಿದ ಕೆಲಸಕ್ಕೆ ಹೊರಟ ಎಲ್ಲ ಕಪಿಗಳು ಕೂತ್ಕೊಂಡು ಯಾರು ಹಾರ್ಬೋದು ಅಂತೆಲ್ಲ ಚಿಂತನೆ ಮಾಡಿದರು. ಆವಾಗ ನಾನು ಹಾರ್ತೀನಿ, ನಾನು ಹೋಗಿಬಿಡ್ತೀನಿ ಅಂತ ಹನುಮಂತ ಮೊದಲೇನು ಹೋಗಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದ, ನೋಡೋಣ ಅಂತ. ಯಾಕೆ ಅಂದರೆ ಎಲ್ಲರ ಬಲ ಎಷ್ಟೆಷ್ಟು ಅಂತ ಜಗತ್ತಿಗೆ ಗೊತ್ತಾಗಲಿ ಅಂತ. ಅವರೆಲ್ಲ ಹೇಳ್ತಾರೆ, ನಾನು 10 ಯೋಜನೆ ಹಾರಬಲ್ಲೆ, 20 ಯೋಜನೆ ಹಾರಬಲ್ಲೆ, ಅಷ್ಟು ಮಾಡ್ತೀನಿ, ಇಷ್ಟು ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡಾದ ನಂತರ
ಈಗ ಯಾರು ಒಬ್ಬ ಹನುಮಂತ ಮಾತ್ರ ಹೇಳಲಿಲ್ಲ ಅಂತ ಅವರೇ ಎಲ್ಲ ಹನುಮಂತನ ಹತ್ರ ಬರ್ತಾರೆ, ಆಮೇಲೆ ಇವನು ಆಯಿತು ಅಂತ ಒಪ್ಕೊಳ್ತಾನೆ. ಅಂದರೆ ಯಾವುದೇ ಕೆಲಸವಾದರೂ ಕೂಡ ದೈವ ನಮಗೆ ವಹಿಸಿದ ಮೇಲೆ ನಾವು ಹೋಗೋದು ತುಂಬ ಉಚಿತ ಅಂತ. ನಾವು ಯಾವುದನ್ನು ನಾನು ಮಾಡಿಬಿಡ್ತೀನಿ ಅದು ಮಾಡಿಬಿಡ್ತೀನಿ ಅಂದರೆ, ನಮ್ಮ ಮಕ್ಕಳನ್ನ ಬೆಳೆಸುವಾಗಲೂ ಹಾಗೆ ಅವರಿಗೇನು ಒಳ್ಳೆಯ ಆಸಕ್ತಿ ಇದೆ ನೋಡಿ ಅದಕ್ಕೆ ಒಳ್ಳೆಯ ಪೋಷಣೆಯನ್ನು ಕೊಟ್ಟು ಅದರಲ್ಲಿ ಅವರನ್ನು ಒಳ್ಳೆಯ ಕೆಲಸ ಆಗಿದ್ದರೆ ಅದಕ್ಕೆ ಪೋಷಣೆ ಕೊಟ್ಟರೆ ತುಂಬ ಒಳ್ಳೆಯ ಸಾಧನೆಗಳನ್ನು ಅವರು ಮಾಡ್ತಾರೆ. ಇಲ್ಲದೆ ಹೋದರೆ ಹಲಸಿನ ಗಿಡದಲ್ಲಿ ಮಾವಿನ ಹಣ್ಣು ಬೇಕು ಅಂತ ಪ್ರಯತ್ನ ಮಾಡ್ದಂಗೆ ಆಗಬಹುದು. ಏನೋ ಒಂದು ಹಣ್ಣು ಬರುತ್ತೆ, ಆದರೆ ಅದು ಅಷ್ಟು ಚೆನ್ನಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಅವರಲ್ಲಿರುವ ಪ್ರತಿಭೆಗೆ ಹೆಚ್ಚು ಮಹತ್ವ ಕೊಡೋದು ಒಂದು ಒಳ್ಳೆಯದು. ಮತ್ತು ಹೆಚ್ಚು ನಾವು ಮಾತಾಡದೆ ಸಂದರ್ಭ ಬಂದಾಗ ಕ್ರಿಯಾಶೀಲರಾದರೆ ಅದು ತುಂಬ ಒಳ್ಳೆಯದು. ಆನಂತರ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಪ್ರಯತ್ನ ಮಾಡ್ತಾ ಇರುವಾಗ ಒಂದಷ್ಟು ವಿಘ್ನಗಳು ಬಂದೇ ಬರುತ್ತೆ. ಹಾಗಾಗಿ ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡುವಾಗ ಮೊದಲು ಅದಕ್ಕೆ ನಮ್ಮವರೇ ತಡೆಯುವವರು ಒಂದಷ್ಟು ಜನ ಇರ್ತಾರಂತೆ. ಅದಕ್ಕೆ ಒಳ್ಳೆ ಏನು ಅಟ್ರ್ಯಾಕ್ಟಿವ್ ಆಗಿರುತ್ತೆ, ಸರಿ ಇದನ್ನು ಮಾಡೋಣ ಅಂತ ಅನಿಸ್ಬಿಡುತ್ತೆ. ಆದರೆ ಅಲ್ಲಿಗೆ ನಿಲ್ಲಬಾರ್ದು, ಮುಂದೆ ಹೋಗಬೇಕು ಅಂತ. ಯಾಕೆ ಅಂದರೆ ಮೈನಾಕ ಅಂತ ಅವನು ಹನುಮಂತನಿಗೆ ಸಹಾಯ ಮಾಡಲಿಕ್ಕೆ ಬಂದದ್ದು, ಇಲ್ಲ ಅಷ್ಟು ದೂರ ಹೋಗಬೇಕು, ವಿಶ್ರಾಂತಿ ತೊಗೊಂಡು ಹೋಗು ಅಂತ. ಆದರೆ ವಿಶ್ರಾಂತಿ ತೊಗೊಳ್ದೆ ಕೆಲಸ ಗುರಿ ಮುಟ್ಟೋ ತನಕ ನಾನು ನಿಲ್ಲೋದಿಲ್ಲ ಅಂಥೇಳಿ ಹನುಮಂತ ಮತ್ತೆ ಮುಂದುವರೆದ. ಹಾಗೆ ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ಮಧ್ಯದಲ್ಲಿ ಅರ್ಧದಲ್ಲೇ ಕೆಲವು ಫಲಗಳು ಬರ್ತವೆ. ಆ ಫಲಗಳನ್ನು ಪಡೆದು ಅಲ್ಲೇ ನಿಂತುಬಿಟ್ರೆ ಮುಂದಿನ ಗುರಿ ತಲುಪೋಕ್ಕೆ ಆಗೋದಿಲ್ಲ. ಹಾಗಾಗಿ ಆ ರೀತಿ ನಿಲ್ಲೋ ಹಾಗಿಲ್ಲ, ಹೋಗ್ತಾನೇ ಇರಬೇಕು, ಪ್ರಯತ್ನ ಮಾಡ್ತಾನೇ ಇರಬೇಕು ಅಂತ. ಹಾಗಾಗಿ ಪ್ರಯತ್ನ ಎಂಬುದು ಯಾವುದೋ ಒಂದು ಸ್ವಲ್ಪ ಸ್ವಲ್ಪ ಫಲ ಬಂದ ಕೂಡಲೇ ನಿಲ್ಲಿಸೋದಲ್ಲ ಅಂತ ಹೇಳುತ್ತೆ. ಹಾಗೆ ಸ್ವಲ್ಪ ಸಮಯ ಆದಾಗ ಸ್ವಲ್ಪ ಕಷ್ಟಗಳೂ ಬರ್ತವೆ. ದೈವದಿಂದ ಬರುವ ಪರೀಕ್ಷೆಗಳಂತೆ ದೇವತೆಗಳೇ ವರ ಕೊಟ್ಟು ಕಳಿಸಿದಂಥ ಒಂದು ದೇವತೆ ಬರ್ತಾಳೆ. ಹನುಮಂತ ಅವಳ ಬಾಯಿಯೊಳಗೆ ಸ್ವಲ್ಪ ಪ್ರವೇಶ ಮಾಡಿ ಚಿಕ್ಕದಾಗ್ತಾನಂತೆ. ಅಣಿಮ ಮಹಿಮ ಚೈವ ಗರಿಮ ಲಗಿಮ ತತ ಅಂಥೇಳಿ ಅಷ್ಟಸಿದ್ಧಿಗಳ ಬಗ್ಗೆ ನಮ್ಮಲ್ಲಿ ಉಲ್ಲೇಖ ಇದೆ. ಆ ರೀತಿ ಅಷ್ಟಸಿದ್ಧಿ ಹೊಂದಿದವನು, ಅದರ ಬಗ್ಗೆ ತಿಳಿದವನು ಮತ್ತು ಅದನ್ನು ಉಪಯೋಗಿಸ್ಕೊಳ್ಳುವಂಥ ಸಾಮರ್ಥ್ಯ ಇದ್ದವನು ಹನುಮಂತ. ಆದ್ದರಿಂದ ಅವನು ಚಿಕ್ಕದಾಗಿ ಅವಳ ಬಾಯಿಯೊಳಗೆ ಪ್ರವೇಶ ಮಾಡಿ ಮತ್ತೆ ಹೊರಗೆ ಹೋಗಿಬಿಡ್ತಾನಂತೆ. ಹಾಗಾಗಿ ಉಪಾಯದಿಂದ ಅದನ್ನು ತಪ್ಪಿಸ್ಕೊಳ್ತಾನೆ. ದೇವತೆಗಳ ವರವೂ ಪಾಲನೆ ಆಯಿತು, ಇವನು ಕೂಡ ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಮುಂದುವರಿತಾನೆ. ಆ ರೀತಿ ಕೆಲವೊಂದಷ್ಟು ದೈವವೇ ನಮಗೆ ಕೆಲವು ಕಷ್ಟಗಳನ್ನು ಕೊಟ್ಟು ಪರೀಕ್ಷೆ ಮಾಡ್ತದಂತೆ. ಆಗಲೂ ಕೂಡ ನಾವು ಹೆದರದೆ ಮತ್ತೆ ನಮ್ಮ ಪ್ರಯತ್ನವನ್ನು ಮಾಡಬೇಕು ಅಂತ. ಇನ್ನೂ ಮುಂದೆ ಹೋದಾಗ ಆಸುರಿ ಶಕ್ತಿಗಳ ಒಂದು ವಿಘ್ನಗಳು ಕೂಡ ಬರ್ತವೆ, ಒಂದಷ್ಟು ಕಷ್ಟಗಳು ಬರ್ತವೆ. ಆ ಕಷ್ಟದಲ್ಲಿಯೂ ಕೂಡ ನಾವು ಧೃತಿಗೆಡದೆ ಮತ್ತೆ ನಮ್ಮ ಪ್ರಯತ್ನವನ್ನು ಮುಂದೆ ನಾವು ಮಾಡಿಕೊಂಡು ಹೋದರೆ ಆ ನಂತರ ನಮಗೆ ದೇವತೆಯ ದರ್ಶನ ಆಗ್ತದೆ. ಅಥವಾ ಸೀತೆ ಅಂದರೆ ವೇದಮಾತೆ ಅಂತ ಅರ್ಥ. ಒಳ್ಳೆಯ ಜ್ಞಾನ ಬರಲಿಕ್ಕೆ ಸಾಧ್ಯ ಅಂತ ಅರ್ಥ. ಆ ಜ್ಞಾನದ ಫಲ ಏನು ಅಂದರೆ ಮತ್ತೆ ರಾಮ ಸಿಗ್ತಾನೆ. ಆ ವೇದಗಳು ಏನು ಹೇಳ್ತಿದೆ ಅದನ್ನು ನಾವು ತಿಳಿಯುವ ಪ್ರಯತ್ನ ಮಾಡಿದಾಗ ಆಗ ದೇವರು ಸಿಗಲಿಕ್ಕೆ ಸಾಧ್ಯ ಇದೆ. ಅದನ್ನು ನಾವು ದೇವರಿಗೆ ಒಪ್ಪಿಸಬೇಕು, ಆ ಫಲವನ್ನು ಅರ್ಪಣೆ ಮಾಡಬೇಕು ಅಂತ. ಇಡೀ ಜೀವನ ನಮ್ಮದು ಹೀಗೆ ಆಗಬೇಕು. ನಿಜವಾಗಿ ಇಡೀ ಜೀವನದಲ್ಲಿ ನಾವು ಜ್ಞಾನವನ್ನು ಪಡೆದು ತೃಪ್ತರಾಗಬೇಕು ಅನ್ನೋದು ಶಾಸ್ತ್ರಗಳು ಹೇಳುವ ಮಾತು. ಅಂತೂ ಇದರಲ್ಲಿ ನಾವು ತೊಗೊಳ್ಬೇಕಾದ ವಿಷಯ ಇಷ್ಟು. ಇವತ್ತಿಗೆ ಸಾಂದರ್ಭಿಕವಾಗಿ ತೊಗೊಳ್ಬಹುದಾದ್ದು, ಮಕ್ಕಳನ್ನು ದೊಡ್ಡದು ಮಾಡೋದು ಕೂಡ ತುಂಬ ದೊಡ್ಡದ ಸಾಧನೆ. ಅಂದರೆ ಒಂದು ಮಗುವನ್ನು ತಯಾರು ಮಾಡೋದು, ಅವನನ್ನು ದೇವತಾ ಮನುಷ್ಯನಾಗಿ ನಾವು ಮಾಡಬೇಕಂತಾದರೆ ಅದಕ್ಕೆ ತುಂಬ ಕಷ್ಟಪಡಬೇಕಾಗ್ತದೆ. ತುಂಬ ನಾವು ತ್ಯಾಗಗಳನ್ನು ಮಾಡಬೇಕಾಗುತ್ತೆ, ತುಂಬ ಪ್ರಯತ್ನ ಬಿಡಬೇಕು. ಎಷ್ಟೋ ಒಂದು ವಿಷಯಗಳು ನಿಮಗೆ ತೊಂದರೆ ಕೊಡ್ತಾನೆ ಇರ್ತದೆ. ಹೇಗೆ ಅಂದರೆ ಅವರಿಗೆ ನೀವೇನಾದರೂ ಹೇಳ್ಕೊಡ್ಬೇಕಾದ್ರೆ ಮೊದಲು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಇಷ್ಟು ದಿನದ ಅಭ್ಯಾಸಗಳನ್ನು ನೀವು ಬದಲಿಸ್ಕೊಳ್ಬೇಕು. ಅವ್ರ ಎದುರುಗಡೆ ನೀವು ಕೆಟ್ಟದನ್ನು ಮಾತಾಡಬಾರ್ದು, ಯಾಕೆಂದರೆ ಅವ್ರು ಕಲ್ತ್ಕೊಳ್ತಾರೆ. ಅವ್ರ ಎದುರುಗಡೆ ನಿಮಗೆ ಜಗಳ ಮಾಡಲಿಕ್ಕೆ ಮನಸ್ಸಿದ್ರೂ ಜಗಳ ಆಡಬಾರ್ದು, ಅವರು ಅದನ್ನು ನೋಡಿ ಅವರ ಮನಸ್ಸು ಹಾಳಾಗತ್ತೆ. ಹಾಗಾಗಿ ಇದನ್ನೆಲ್ಲ ಗಮನಿಸಿ ಒಂದು ಹನುಮಂತನ ರೀತಿಯಲ್ಲಿ ನಿಮ್ಮ ಕೆಲಸ ಮಾಡಿದಾಗ, ನಿಮ್ಮ ಪ್ರಯತ್ನ ಇದ್ದಾಗ, ಆವಾಗ ಸೀತೆಯ ದರ್ಶನ ಅಂದರೆ ವಿದ್ಯೆಯ ದರ್ಶನ ಆಗಲಿಕ್ಕೆ ಸಾಧ್ಯ. ವಿದ್ಯೆ ನಿಮ್ಮ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯ.
ಆ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಅವರು ಮತ್ತೆ ರಾಮನ ಬಳಿಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮೆಲ್ಲರ ಪಾತ್ರ ಹನುಮಂತನ ಪಾತ್ರ ಈಗ, ಯಾರು ಪೇರೆಂಟ್ಸ್ ಇದ್ದೀರಿ ಅವರು. ಹಾಗಾಗಿ ಆ ರೀತಿಯ ಒಂದು ಪ್ರಯತ್ನ, ಎಡೆಬಿಡದ ಪ್ರಯತ್ನ ನಿಮ್ಮದಿರಬೇಕಾಗತ್ತೆ. ಮಧ್ಯದಲ್ಲಿ ನೀರು, ಹಸಿವು ಇದನ್ನೆಲ್ಲ ಲೆಕ್ಕಿಸದೆ ನೀವು ಕೆಲವೊಂದು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಮಕ್ಕಳಿಗೆ ನಿಮಗೆಲ್ಲ ಓದಾಗಿರುತ್ತೆ, ಆದರೂ ಮಕ್ಕಳ ಜೊತೆ ನೀವು ಓದಬೇಕು. ಮತ್ತು ಆನಂತರ ಅವರಿಗೋಸ್ಕರ ನಿಮ್ಮ ಎಲ್ಲ ಬೇರೆ ಬೇರೆ ಸಂಬಂಧಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅವರೊಟ್ಟಿಗೆ ಹೆಚ್ಚು ಪ್ರಯತ್ನ ಪಡಬೇಕಾಗತ್ತೆ. ಸಂಬಂಧಗಳು ಅಂದರೆ ವಿಶೇಷವಾಗಿ ಮನುಷ್ಯರೊಟ್ಟಿಗೆ ಈಗ ಸಂಬಂಧ ಕಡಿಮೆ ಆಗಿಬಿಟ್ಟಿದೆ ನಮ್ಮದೆಲ್ಲ. ಟಿ ವಿ, ಮೊಬೈಲ್ ಒಟ್ಟಿಗೆ ಸಂಬಂಧ ಜಾಸ್ತಿ ಇರುತ್ತೆ. ಅದನ್ನು ಬಿಟ್ಟು ಮಕ್ಕಳೊಟ್ಟಿಗೆ ಸಂಬಂಧವನ್ನು ಹೆಚ್ಚು ಬೆಳೆಸಬೇಕಾಗತ್ತೆ. ಅದು ತುಂಬ ಅವರನ್ನು ಕೂಡ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ಸಹಾಯಕ್ಕಾಗ್ತದೆ. ಹಾಗಾಗಿ ಇವತ್ತು ನಾನು ಹೇಳಬಹುದಾದ್ದು, ಹೆಚ್ಚು ಸಮಯವನ್ನು ನೀವು ಮಕ್ಕಳೊಟ್ಟಿಗೆ ಕಳೆಯಿರಿ. ಒಂದು ಮಾತು ಒಬ್ಬ ವೈದ್ಯರು ಹೇಳಿದರು, ಏನು ಅಂದರೆ, ಸಣ್ಣ ಸಣ್ಣ ಇನ್ಸ್ಟ್ರುಮೆಂಟ್ಸ್, ಒಂದು ಮೊಬೈಲ್ ಇರ್ಬೋದು, ಆರ್ ಎನಿಥಿಂಗ್ ವಿಚ್ ಯು ವಿಲ್ ಯೂಸ್, ಇಟ್ ವಿಲ್ ಕಮ್ ವಿತ್ ಎ ಮ್ಯಾನ್ಯುಯಲ್. ಒಂದು ಸಣ್ಣ ಮ್ಯಾನ್ಯುಯಲ್ ಬರುತ್ತೆ, ಅದು ಹೇಗೆ ಉಪಯೋಗ ಮಾಡಬೇಕು, ಅದರಲ್ಲಿ ಎಷ್ಟು ಹೊತ್ತಿಗೆ ಉಪಯೋಗ ಮಾಡಬೇಕು, ಎಷ್ಟು ಸರ್ತಿ ದಿನಕ್ಕೆ ನೀವು ಒಂದು ಕ್ರೀಮ್ ತಂದಿದ್ದರೆ ಅದನ್ನು ಎಷ್ಟು ಸರ್ತಿ ಅಪ್ಲೈ ಮಾಡಬೇಕು, ಹಾಗೆಲ್ಲ ಇರುತ್ತೆ ಒಂದಷ್ಟು. ಆದರೆ ಮಗು ಬರುವಾಗ ಮ್ಯಾನ್ಯುಯಲ್ ಬಂದಿರಲ್ಲ, ಹೇಗೆ ಅದನ್ನು ತಯಾರು ಮಾಡಬೇಕು ಅಂತ. ಹಾಗಾಗಿ ಅದು ತುಂಬ ಕಷ್ಟದ ವಿಷಯ. ನಿಧಾನವಾಗಿ ತಿಳ್ಕೊಂಡು ನೀವು ಎಲ್ಲಿ ಪರಿಸರ, ಯಾಕೆ ಅಂದರೆ ಇದು ಅಷ್ಟು ಒಳ್ಳೆಯ ಇನ್ಸ್ಟ್ರುಮೆಂಟ್. ಯಾವುದು ಈ ಒಂದು ವಾಹನ ಅಂತ ಹೇಳ್ಬೋದು. ಈ ಶರೀರ ಎಂಬುದು ಅಷ್ಟು ಒಳ್ಳೆಯ ವಾಹನ. ನೀವು ಯಾವ ರೀತಿ, ಯಾವ ಪ್ರದೇಶದಲ್ಲಿ, ಯಾವ ರೀತಿಯಲ್ಲಿಯೂ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸಾಧನೆ ಈ ಶರೀರದಿಂದ ನೀವು ಮಾಡಬಹುದಾಗುತ್ತೆ. ಹಾಗಾಗಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತಿದ್ರಿ ಅದರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಅದನ್ನು ಟ್ರೈನ್ ಮಾಡಬೇಕು. ಆ ಬ್ರೈನನ್ನು ನಾವು ಟ್ರೈನ್ ಮಾಡಬೇಕಾಗತ್ತೆ. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಬುದ್ಧಿಯನ್ನು, ಅದೆಲ್ಲ ದೈವಿ ಕೃಪೆ ಇದ್ದರೆ ಮಾತ್ರ ತುಂಬ ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಈ ಶರೀರವನ್ನು ಬಳಸ್ಕೊಳ್ಳುವಂಥ ಸಾಮರ್ಥ್ಯ ಒಬ್ಬ ಮನುಷ್ಯನಿಗೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಅಂತಹ ಪ್ರಯತ್ನ ನಮ್ಮದಿರಬೇಕು. ಆ ರೀತಿ ಪ್ರಯತ್ನ ಮಾಡುವಾಗ ಪ್ರಧಾನ ನಮಗೆ ಸಹಾಯಕ್ಕೆ ಬರುವಂಥದ್ದು ದೈವ ಅಷ್ಟೇ. ಹಾಗಾಗಿ ನಾವೇನಿವತ್ತು ಕೃಷ್ಣ ಮಂತ್ರ ಜಪ ಮಾಡಿದ್ದೇವೆ, ನಾನು ಹೋದ ವರ್ಷವೂ ಹೇಳಿದ್ದೆ, ಎಲ್ಲರೂ ಕೂಡ ಮನೆಯಲ್ಲಿ ಒಂದು 10 ನಿಮಿಷ ಇದನ್ನು ಬೆಳಿಗ್ಗೆ ಸಂಜೆ ಜಪ ಮಾಡುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ, ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕೂಡ ಆ ಧ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಐ ಹೋಪ್ ಯು ವಿಲ್ ಡೂ ರೆಗ್ಯುಲರ್ಲಿ, ಅಟ್ಲೀಸ್ಟ್ ಫ್ರಮ್ ಟುಡೇ. ಯಾಕಂದ್ರೆ ನಾನು ಕೇಳಲಿಲ್ಲ ಎಷ್ಟು ಜನ ಮಾಡ್ತಿದ್ದೀರಿ ಅಂತ. ಮಾಡ್ತೀರಿ ನೀವು ಅನ್ನೋ ಭರವಸೆಯೊಂದಿಗೆ ಮುಂದಿನ ವರ್ಷದಲ್ಲಿ ಕೇಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತಾವೆಲ್ಲರೂ ಕೂಡ ಒಂದು 10 ನಿಮಿಷ ಬೆಳಿಗ್ಗೆ ಸಂಜೆ ಈ ಕೃಷ್ಣ ಮಂತ್ರ ಜಪ ಮಾಡೋದನ್ನು ಅಭ್ಯಾಸ ಮಾಡಿ, ಅದೇ ರೀತಿ ಒಂದು ಹೊತ್ತು ಮಕ್ಕಳೊಟ್ಟಿಗೆ ಕೂತು, 3-4 ಸರ್ತಿ ಊಟ ಮಾಡುವಾಗ ಒಂದು ಹೊತ್ತಾದರೂ ಮಕ್ಕಳೊಟ್ಟಿಗೆ ಕೂತು, ಮಕ್ಕಳ ಮುಖ ನೋಡ್ತಾ ಎಲ್ಲರೊಟ್ಟಿಗೆ, ಅಂದರೆ ಇಡೀ ತಂದೆ ತಾಯಿ ಅಜ್ಜ ಅಜ್ಜಿ ಇದ್ದರೆ ಅವರು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಂಥ ಒಂದು ಅಭ್ಯಾಸವನ್ನು ನೀವು ಮನೆಯಲ್ಲಿ ಬೆಳೆಸ್ಕೊಳ್ಳಿ. ಇದು ನಿಮ್ಮಲ್ಲಿ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ಇಂತಹ ಪ್ರಯತ್ನವನ್ನು ನೀವು ಮಾಡಿ, ಖಂಡಿತವಾಗಿ ನಿಮ್ಮ ಮಕ್ಕಳು ಒಳ್ಳೆಯದನ್ನು ಕಲಿತಾರೆ, ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಬೆಳೀತಾರೆ ಅನ್ನುವ ಭರವಸೆ ನನ್ನದು. ಆ ರೀತಿ ನಮ್ಮ ಪ್ರಯತ್ನ ಇದ್ದಾಗ ಖಂಡಿತವಾಗಿ ಬೆಳೀತಾರೆ. ಹಾಗಾಗಿ ಆ ಪ್ರಯತ್ನ ತಾವೆಲ್ಲರೂ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಒಂದು 10 ಬಾರಿ ನಾವು ನಾಮಸ್ಮರಣೆ ಮಾಡೋಣ. ಆನಂತರ ಮಕ್ಕಳ ಒಂದು ಏನು ಕಲಿಕೆ ಇದೆ ಅದರೊಟ್ಟಿಗೆ ಅವರು ಪಡೆದಂಥ ಅಲ್ಲಿ ವಿಶೇಷವಾದ ಅಭಿನಯಗಳನ್ನೆಲ್ಲ ಮಾಡಲಿಕ್ಕಿದೆ, ಅದನ್ನು ನೀವು ನೋಡಿ ಸಂತೋಷ ಪಡಲಿಕ್ಕಿದ್ದೀರಿ, ಅದು ಮುಂದುವರಿಲಿ. ಒಂದು 10 ಬಾರಿ ನಾವು ನಾಮಸ್ಮರಣೆ ಮಾಡೋಣ. ತಾವೆಲ್ಲರೂ ಕೂಡ ಮನೆಯಲ್ಲಿ ಮಾಡ್ತೀರಾ? ಸರಿ. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀಕೃಷ್ಣಾಯ 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 ನಮಃ,
ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಅತಿಥಿಗಳು ಗಣೇಶ್ ಹೆಗಡೆ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತೇನೆ. ಅದೇ ರೀತಿ ನಮ್ಮೆಲ್ಲ ಉಪಾಧ್ಯಾಯರುಗಳಿಗೂ ಕೂಡ ಅಭಿನಂದನೆಗಳು. ನಮ್ಮ ಆಡಳಿತ ಮಂಡಳಿಯ ಎಲ್ಲ ಮ್ಯಾನೇಜ್ಮೆಂಟ್ನ ಬೇರೆ ಬೇರೆ ಪೊಸಿಷನಲ್ಲಿ ಸೆಕ್ರೆಟರಿ ಅವರಿದ್ದಾರೆ. ಅದೇ ರೀತಿ USAMACಯ ಕೆಲವು ಸೆಕ್ರೆಟರಿಗಳು, ಮೆಂಬರ್ಸ್ ಇವರೆಲ್ಲ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ನಿಮ್ಮ ಎಲ್ಲರಿಗೂ ಕೂಡ ಶುಭ ಹಾರೈಕೆಗಳು. ದೇವರ ಅನುಗ್ರಹ ಇರಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. Thank you, Swamiji. There is always something to be thankful for. I request Mrs. Nagvekta ma'am to give the vote of thanks. Please, ma'am. Offering my pranams to Parama Pujya Shri Shri Isha Priya Tirtha Swamiji, Chief Guest Dr. Ganapati Hegde, distinguished dignitaries on the dais, parents and most valued guests. I feel privileged to propose the vote of thanks on this significant day. Our sincere thanks to Parama Pujya Shri Shri Isha Priya Tirtha Swamiji, President USAMEC, for his gracious benediction. We would like to express our deep sense of gratitude to our esteemed Chief Guest, Dr. Ganapati Hegde, for having consented to participate in our celebration and sharing his immense experience with us. Thank you, sir. I request Parama Pujya Shri Shri Isha Priya Tirtha Swamiji to honor our Chief Guest. We are happy that Dr. Sri Ramana Aital sir has joined us for our annual day. I thank him for his gracious presence. I request Parama Pujya Swamiji to honor him. Thank you, Swamiji. We thank our school management, Sri Gopal Shabaraya sir and Sri G.V. Krishna sir in his absence for their guidance in all our activities. We thank our PU College Principal, Mr. Umesh Kumar sir, Academic Dean, Mr. Praveen Kumar sir, Principal KVK Ravi sir, and other academic heads of the school for gracing the occasion. We thank our respected former teachers for their encouraging presence in our celebration. Our heartfelt thanks to our parents for their constant support and active participation in our endeavors. Our sincere thanks to the supporting staff who toiled hard to make this event a success. My heartfelt thanks to SS Enterprises for lighting, sound, photography and video coverage. Sumukh of RSR Tent House for Shamiana, Mr. Elangavan and team for makeup, Mrs. Rajama and team for pot arrangements. Our high school student Archisha H. Rao of 10th C, Shrisha Ashray 10th B and Darshil of 8th A for contributing instrumental music. Mr. Raghavendra Rao Bhatt and team for catering, office staff and all others who joined us in putting up this beautiful event. Once again, thank you one and all. With this, our formal function ends. I request all to please stand for the national anthem.